ಆಫೀಸ್ ಸಿಬ್ಬಂದಿಗಳ ಮಾತಿನಿಂದ ನೊಂದುಕೊಂಡನು ಅಭಿ. ಎದುರಿಗೆ ಎಷ್ಟೇ ಗಟ್ಟಿಯಾಗಿ ಕಂಡರೂ ಒಳಗೊಳಗೆ ಬೇಯುತ್ತಿದ್ದ. ಪ್ರಜ್ಞಾ ಸಮರ್ಥನ ಮದುವೆ ನಿಂತಾಗ ಅವಮಾನ ಅನುಭವಿಸಿದವನು ಈಗ ತನ್ನ ಮದುವೆಯು ಅದೇ ರೀತಿಯಾಗಿದ್ದು ನೋವು ನೀಡಿತ್ತು. ಕ್ಯಾಬಿನ್ಗೆ ಬಂದರು ಕರಣ್ ನೂತನ್. ಅಭಿ ಬಿಡೋ ಹೋಗ್ಲಿ, ಹಾಡುವ ಜನರ ಬಾಯಿ ಮುಚ್ಚಿಸೋಕೆ ಆಗೋಲ್ಲ. ಕೆಟ್ಟರೂ ಮಾತಾಡ್ತಾರೆ, ಚೆನ್ನಾಗಿದ್ರೂ ಮಾತಾಡ್ತಾರೆ, ನೀನೇನು ವರಿ ಆಗ್ಬೇಡ ಎಂದ ಕರಣ್ ಸಮಾಧಾನ ಮಾಡುವಂತೆ. ಹೇಗೋ ಬಿಡ್ಲಿ, ಅಕ್ಕನ ಮದುವೆ ಆದಾಗಲೂ ಹೀಗೆ ಅವಮಾನ ಆಗಿತ್ತು. ಅದರಿಂದ ಸುಧಾರಿಸುವಷ್ಟರಲ್ಲಿ ಈಗ ಮತ್ತೆ ನನ್ನ ಮದುವೆ ಬಗ್ಗೆನೂ ಅವಮಾನ. ನಾನು ಏನು ಆಗಬಾರ್ದು ಅಂದ್ಕೊಳ್ತಿದ್ದೇನೋ ಅದೇ ಆಗುತ್ತೆ. ನನ್ನ ಆನೆ ಬರಹನೇ ಸರಿ ಇಲ್ಲ ಎಂದ ಅಭಿ ಬೇಸರದಲ್ಲಿ. ಇದೆಲ್ಲ ಹುಡುಗಿಯಿಂದನೇ ಆಗಿದ್ದು. ತೆಪ್ಪಾಗಿ ಇರುವುದು ಬಿಟ್ಟು ಮದುವೆ ಮನೆಯಲ್ಲಿ ಚೆನ್ನಾಗಿ ಓಡಾಡ್ಕೊಂಡು ಇದ್ದಳು. ದಾರಿ ಟೈಮಿಗೆ ನಮಗೆ ಚಳ್ಳೆ ಅನ್ನು ತಿನ್ನಿಸಿದ್ಲು ಎಂದ ಕರುಣ್. ಶ್ರೇಣಿಕಾ ಮೇಲೆ ಬೆಟ್ಟದಷ್ಟು ಕೋಪ ಅವನಿಗೆ. ನಂಗೇನು ಆ ಸಂಜನ ಮತ್ತೆ ಪ್ರಣತಿ ಮೇಲೆ ಅನುಮಾನ. ಮಗ, ಆ ಹೆಣ್ಣು ಸರಿ ಇಲ್ಲ. ಸಮರ್ಥ್ ಮದುವೆಯಲ್ಲೂ ಹೀಗೆ ಡ್ರಾಮಾ ಮಾಡಿ ಮದುವೆ ನಿಲ್ಲಿಸಿದ್ಲು ಎಂದು ಅನುಮಾನಗೊಂಡ ನೂತನ್. ಇಲ್ಲ ಮಗ, ಸಮರ್ಥ್ ಮದುವೆ ನಿಲ್ಲಿಸೋಕ್ಕೆ ಕಾರಣ ಪ್ರಣತಿ ಅಲ್ಲ, ಭಾನು ಅತ್ತೆ. ಪ್ರಣತಿ ಅಲ್ಲಿ ನೆಪ ಮಾತ್ರ ಎಂದ ಅಭಿ. ಏನು ಹೇಳ್ತಿದ್ಯೋ? ಭಾನು ಆಂಟಿನ ಅವರು ಯಾಕೆ ಮದುವೆ ನಿಲ್ಲಿಸಿದ್ರು? ಇದರಿಂದ ಅವರಿಗೇನು ಉಪಯೋಗ? ಕರಣ್ ನೂತನ್ ಇಬ್ಬರು ಶಾಕ್ ಆಗಿದ್ರು. ನಿಜ ಕಣೋ, ಸಮರ್ಥ್ ಅಳಿಯ ಜೀವಿತ ಸೊಸೆಯಾಗಿ ನಮ್ಮನೆ ಸೇರಿದ್ರೆ ಪೂರ್ತಿ ವರ್ಮಾ ಮನೆಯಲ್ಲಿ ಅವರಿಗೆ ಅಧಿಕಾರ ಸಿಗೋಲ್ಲ, ಎಲ್ಲ ಕಲ್ಯಾಣಿ ಅತ್ತೆಗೆ ಸಿಗುತ್ತೆ ಅಂತ ಹಾಗೆ ಮಾಡಿದ್ರು. ಕೆಟ್ಟ ಹೆಂಗಸು ಎಂದ ಮುಷ್ಟಿ ಮಾಡಿ. ಇದೆಲ್ಲ ನಿಂಗೆ ಹೇಗೆ ಗೊತ್ತಾಯ್ತು? ಗೊತ್ತಾದ್ರೂ ಯಾಕೆ ಸುಮ್ಮನೆ ಇದೆಯಾ ಎಂದ ನೂತನ್ ಗೊಂದಲದಿಂದ. ಅದೆಲ್ಲ ಜಗಳ ಆದಮೇಲೆ ನಾನು ಸ್ಟುಡಿಯೋದವರ ಹತ್ರ ವಿಚಾರಿಸಿದೆ ಕಣೋ. ಭಾನು ಅತ್ತೇನೆ ಸಮರ್ಥ್ ಪ್ರಣತಿ ಫೋಟೋಗಳ ಸಮರ್ಥ್ ಮೊಬೈಲ್ನಿಂದ ತಗೊಂಡು ಸ್ಟುಡಿಯೋದವರಿಗೆ ಕೊಟ್ಟು ಪ್ಲೇ ಮಾಡಿಸಿದ್ದಾರೆ. ಮತ್ತೆ ಪ್ರಣತಿಯನ್ನು ಮಂಟಪಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಇದೆಲ್ಲ ಅವರದೇ ಕಿತಾಪತಿ. ಅದಕ್ಕೆ ನನಗೆ ಅವರ ಕಂಡ್ರೆ ಆಗೋಲ್ಲ. ಆದರೆ ತಾತ ಅಜ್ಜಿಗಾಗಿ ಸುಮ್ಮನೆ ಇದ್ದೀನಿ. ಏನೋ ಮಗ, ಈ ರೀತಿ ಶಾಕ್ ಕೊಡ್ತಾ ಇದೆಯಾ? ನಿಜ ಗೊತ್ತಾದ್ಮೇಲೆ ಯಾಕೋ ಮದುವೆ ನಿಲ್ಲಿಸಿದೆ. ಸಮರ್ಥ್ ಅವನ ಲವ್ ಬಗ್ಗೆ ಒಂದು ಮಾತು ನಮಗೆ ಹೇಳಿದ್ರು. ನಾನೇ ಮದುವೆ ನಿಲ್ಲಿಸಿ ಪ್ರಣತಿ ಜೊತೆ ನಾನೇ ಮಾಡಿಸ್ತಿದ್ದೆ. ಪ್ರಜ್ಞಾ ಅಕ್ಕನ ಈಗ ಸುಹಾಸ್ ಜೊತೆ ಮದುವೆ ಮಾಡ್ದಂಗೆ ಅವಾಗಲೂ ಮಾಡ್ವೆ. ಅವನ ಪ್ರೀತಿ ಬೇಡ ಅನ್ನುವ ಅಷ್ಟು ಕೆಟ್ಟವರಲ್ಲ ನಾವು. ಆದರೆ ಮದುವೆ ಮನೆಯವರಿಗೂ ಸುಮ್ಮನಿದ್ದು ತಾಳಿ ಕಟ್ಟುವ ಟೈಮಿಗೆ ನಮ್ಮ ಮನೆ ಮರ್ಯಾದೆ ತೆಗೆದ ಅವನಿಗೆ ಅಕ್ಕನ ಮೇಲೆ ಪ್ರೀತಿನೇ ಇರಲಿಲ್ಲ. ಅಂಥವನ ಜೊತೆ ಅಕ್ಕನ ಹೇಗೆ ಕಳಿಸ್ಲಿ ಎಂದ ಅಭಿ ಬೇಸರಗೊಂಡು. ಅಂದರೆ ನಿಂಗೆ ಅವನ ಮೇಲೆ ಕೋಪ ಇಲ್ವೇನೋ? ಮತ್ತೆ ಮೊದಲಿನ ಥರ ಸ್ನೇಹಿತರಾಗಿ ಇರ್ತೀರಾ ಎಂದ ನೂತನ್. ಖಂಡಿತ. ಇದೇ ಚಿಕ್ಕದರಿಂದ ನನ್ನ ಅಕ್ಕನ ಮನಸ್ಸಿನಲ್ಲಿ ಪ್ರೀತಿ ಇರುವುದು ಗೊತ್ತಿದ್ದು ಅವಳ ಜೀವನದ ಜೊತೆ ಆಟ ಆಡಿ ಕಣ್ಣೀರು ಹಾಕಿಸಿದವನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ನಾನು ಜೀವಿತನ ಮದುವೆ ಆಗ್ತೀನಿ ಅಂದಿದ್ದೆ ಅಕ್ಕನಿಗೋಸ್ಕರ. ಅವಳ ಮದುವೆನೇ ನಿಂತ ಮೇಲೆ ಜೀವಿತನ ಯಾಕೆ ಮದುವೆ ಆಗಲಿ? ಬಿಡೋ ಹೋಗಲಿ. ಈಗ ಈ ಸಂಜನ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು. ನನಗೆ ಯಾಕೋ ಅವಳ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲ. ಇಶಾನ್ ಲೈಫ್ ಮುಖ್ಯ. ನಮಗೆ ಅಕ್ಕ ತಂಗಿ ಸೇರ್ಕೊಂಡು ಯಾವಾಗ ಏನು ಮಾಡ್ತಾರೋ ಅಂತ ಭಯ ಎಂದ ಕರುಣ್. ಹ್ಞೂ ಕಣೋ, ನನಗೂ ಅದೇ ಬೇಜಾರು. ನನ್ನಿಂದ ಅವನು ಬಲವಂತವಾಗಿ ಮದುವೆ ಆದ ನೊಂದನು ಅಭಿ. ಈಗ ಅದು ಬಿಡು. ವೇದ, ಸಂಜನ, ಶ್ರೇಣಿಕಾ ಮೂವರು ಫ್ರೆಂಡ್ಸ್ ಅಂತೆ. ನಾನು ನನ್ನ ಹೆಂಡತಿ ಹತ್ರ ಕೇಳ್ತೀನಿ, ನೀನು ನಿನ್ನ ಹೆಂಡತಿ ಹತ್ರ ಕೇಳು. ಅವಳ ಬಗ್ಗೆ ನೋಡೋಣ ಹುಡುಗಿ ಹೇಗೆ ಎಂದು ಉಪಾಯ ನೀಡಿದ ಕರಣ್. ಛೀ, ಅವಳು ನನ್ನ ಹೆಂಡತಿ ಅನ್ಬೇಡ. ಅವಳಿಂದ ನನ್ನ ಬದುಕೇ ನಾಶ ಆಯಿತು. ಅವಳ ನೋಡಿದರೆ ಕೆಟ್ಟ ಕೋಪ ಬರುತ್ತೆ. ಇಂಚರ ಮುಖ ನೋಡಿ ಸುಮ್ಮನೆ ಇದ್ದೀನಿ ಎಂದ ಅಭಿ ಸಿಡಿದು. ಅಂದ್ರೇನು, ಡೈವರ್ಸ್ ಕೊಡ್ತೀಯಾ ಎಂದ ನೂತನ ಆಶ್ಚರ್ಯದಲ್ಲಿ. ನೋವೇ, ಈಗ ಹೋಗಿರೋ ಮರ್ಯಾದೆ ಸಾಲದು ಅಂತ ಮತ್ತೆ ಮರ್ಯಾದೆ ಕಳ್ಕೊಳ್ಳೋ ನನ್ನ ಜೊತೆನೇ ಇರಬೇಕು. ನನ್ನ ಹೆಂಡತಿಯಾಗೇ ಇರಬೇಕು. ಅವಳು ನರಳಿ ನರಳಿ ನೋವು ಅನುಭವಿಸ್ಬೇಕು. ಡೈವರ್ಸ್ ಕೊಟ್ಟು ಖರ್ಚಿಗೆ ದುಡ್ಡು ಕೊಟ್ಟು ಚೆನ್ನಾಗೇ ಇರುವಂಥ ಬಿಡೋನಲ್ಲ ನಾನು. ಯಾಕಾದರೂ ಇವನ ಮದುವೆ ಆದ್ನೋ ಅಂತ ಸಂಕಟ ಪಡಬೇಕು. ಹಾಗೆ ಮಾಡ್ತೀನಿ ಎಂದ ಅಭಿಯಲ್ಲಿ ಕೋಪ ಸ್ಪಷ್ಟ. ಯಾ ಮಗ, ಇದು ನನ್ನ ಫ್ರೆಂಡ್ ಅಂದರೆ ನಿಂಗೆ ನೋವು ಮಾಡಿರುವ ಯಾರನ್ನು ಬಿಡಬೇಡ ಎಂದ ಕರುಣ್ ಗೆಳೆಯನ ನೋವಿಗೆ ಶ್ರೇಣಿಕಾ ಕಾರಣ ಎಂದು. ನೂತನ್ಗೆ ಶ್ರೇಣಿಕಾ ಮೇಲೆ ಒಳ್ಳೆ ಭಾವನೆ ಇರದಿದ್ದರೂ ನೋವು ಹಿಂಸೆ ಸಹಿಸದವನು ಈಗ ತನ್ನ ಇಬ್ಬರು ಗೆಳೆಯರ ನೋಡುತ್ತಾ ಬಾಕಿಯಾದನು. ವರುಣನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಳು ಸನ್ನಿಧಿ. ಅವನ ಯಾವ ಕರೆಗಳಿಗೋ ಮೆಸೇಜ್ಗಳಿಗೋ ಆದ್ಯತೆ ಕೊಡದೆ ಬ್ಲಾಕ್ ಮಾಡಿ ತನ್ನ ಕೆಲಸದ ಕಡೆ ಗಮನ ಕೊಟ್ಟಿದ್ದಳು. ಈತ ವರುಣ್ ನೆಮ್ಮದಿ ದಿನದಿಂದ ದಿನಕ್ಕೆ ಕೇಳುತ್ತಿತ್ತು. ಡ್ಯೂಟಿ ಜೊತೆ ಬಿಡುವು ಸಿಗದೆ ಹೇಗೋ ಸಮಯ ಮಾಡಿ ಅವಳ ಬಳಿ ಮಾತಾಡ ಕ್ಷಮೆ ಕೇಳಲು ಅವಳ ಆಫೀಸ್ಗೆ ಬಂದನು. ಕ್ಯಾಬಿನ್ ನಾಕ್ ಮಾಡಿದ. ಲ್ಯಾಪ್ಟಾಪ್ನಲ್ಲಿ ಡಿಸೈನ್ ಚೆಕ್ ಮಾಡುತ್ತಿದ್ದವಳು ಎಸ್ ಕಮೀನ್ ಎಂದಳು ಸನ್ನಿಧಿ ತಲೆ ಎತ್ತದೆ. ನಮಸ್ತೆ ಮೇಡಮ್, ತುಂಬ ಬ್ಯುಸಿ ಇದ್ದೀರಾ ಅನಿಸುತ್ತೆ.
ಸ್ವಲ್ಪ ಈ ಕಡೆ ನೋಡ್ತೀರಾ ಎಂದ ವರುಣ್ ರೇಗಿಸುವಂತೆ. ಹಾಂ ಸರ್, ಕೆಲಸ ಇರುವಾಗ ಬ್ಯುಸಿ ಇರದೆ ದೊಂಬರಾಟ ಆಡೋಕ್ಕೆ ಆಗುತ್ತಾ? ಹೇಳಿ ಏನು ವಿಷಯ ಎಂದಳು ಅವನ ನೋಡಿದರೆ ಮತ್ತೆ ಕರಗುವ ಎಂದುಕೊಂಡು. ಹಾಂ, ಯಾಕೆ ನನ್ನ ಅವಾಯ್ಡ್ ಮಾಡ್ತಿರೋದು? ಮೆಸೇಜ್ ಕಾಲ್ ಏನಿಲ್ಲ, ಎಲ್ಲ ಕಡೆ ಬ್ಲಾಕ್ ಮಾಡಿದ್ಯಾ? ಅಷ್ಟೊಂದು ಬೇಡವಾಗಿದ್ದೇನಾ ನಾನು ಎಂದ ಅಸಮಾಧಾನದಿಂದ. ಹೌದು, ಬ್ಲಾಕ್ ಮಾಡಿದ್ದೇನೆ, ಅದು ನನ್ನಿಷ್ಟ, ನಿಮಗೇನು ತೊಂದರೆ? ಆದಷ್ಟು ಬೇಡದ ಯೋಚನೆಯಿಂದ ದೂರ ಇರೋಣ ಅಂತ ಅವಾಯ್ಡ್ ಮಾಡ್ತಿದ್ದೀನಿ. ಓಹ್, ನಾನು ನನ್ನ ಪ್ರೀತಿ ನಿಂಗೆ ಬೇಡದ ಯೋಚನೆನಾ ಸನ್ನಿ? ಇಷ್ಟು ಕಟುವಾಗುವ ತಪ್ಪು ನಾನೇನು ಮಾಡಿದೆ? ನಿನ್ನ ಪ್ರೇಮಿಯಾಗಿ ನಿಂಗೆ ಒಂದೇಟು ಹೊಡೆಯುವ ಅಧಿಕಾರನೂ ನನಗೆ ಇಲ್ವಾ ಎಂದ ಬೇಸರದಿಂದ. ಖಂಡಿತ ಇದೆ, ಆದರೆ ಇನ್ನೊಬ್ಬರ ಮುಂದೆ ನನ್ನ ಕೀಳಾಗಿ ತೋರಿಸುವ ನಿನ್ನ ಗುಣ ನನಗೆ ಇಷ್ಟ ಇಲ್ಲ ಎಂದವಳು ಅಳು ತಡೆಯುತ್ತಾ ಬಾತ್ರೂಮ್ಗೆ ಓಡಿದಳು. ಸನ್ನಿ, ಬಾಗಿಲು ತೆಗಿ ಪ್ಲೀಸ್, ನನ್ನ ಅರ್ಥ ಮಾಡ್ಕೊಮ. ಅರ್ಧ ಗಂಟೆ ಬಾಗಿಲು ಬಡಿದರೂ ಅವಳು ತೆಗೆಯದಿದ್ದಾಗ ನಿರಾಸೆಯಿಂದ ಹಿಂತಿರುಗಿದ. ಇತ್ತ ಆಫೀಸ್ನಲ್ಲಿ ನಡೆದ ಘಟನೆಯಿಂದ ಮನೆಗೆ ಬಂದ ಅಭಿ ಖುದ್ದು ಹೋಗಿದ್ದ. ಮರ್ಯಾದೆ ಎಂದರೆ ಪ್ರಾಣ ಎನ್ನುವಂತಿದ್ದವನಿಗೆ ತನ್ನ ಅಡಿಯಲ್ಲಿ ಕೆಲಸ ಮಾಡುವವರು ಆಡಿಕೊಂಡು ನೆಕ್ಕಿದ್ದು ಅತೀವ ಅವಮಾನವಾದಂತೆ ಆಗಿತ್ತು. ಅವನ ಸಿಟ್ಟೆಲ್ಲ ಶ್ರೀನಿಕ ಮೇಲೆ ತಿರುಗಿತ್ತು. ಮನೆಯಲ್ಲಿ ಯಾರ ಬಳಿಯೂ ಮಾತನಾಡದೆ ತನ್ನ ರೂಮ್ ಸೇರಿದ್ದ. ಅಡುಗೆ ಮನೆಯಲ್ಲಿದ್ದ ಅಂಜನಾ ಅಭಿ ಬಂದಿದ್ದು ನೋಡಿ, ಶ್ರೀ, ಹೋಗಿ ನಿನ್ನ ಗಂಡಗೆ ಏನು ಬೇಕು ವಿಚಾರಿಸು, ಸುಸ್ತಾಗಿ ಬಂದಿರ್ತಾನೆ, ತಗೋ ಈ ಕಾಫಿ ಕೊಡಿ ಎಂದು ಕಾಫಿ ಕಪ್ ಕೊಟ್ಟಳು. ನಾನು ಅಕ್ಕ ಇವತ್ತು ಬೇಡ, ಇನ್ನೊಮ್ಮೆ ಕೊಡ್ತೀನಿ, ಈಗ ನೀವೇ ಕೊಟ್ಟು ಬಿಡಿ ಎಂದಳು ಭಯದಿಂದ. ಅವನ ಕೈ ರುಚಿ ನೋಡಿದ್ದವಳಿಗೆ ಧೈರ್ಯವೇ ಇರಲಿಲ್ಲ. ಅಯ್ಯೋ, ಒಂದು ಕಾಫಿ ಕೊಡೋಕ್ಕೆ ಯಾಕೆ ಹೆದರ್ತಿದ್ಯಾ? ಅವನೇನು ಹುಲಿನ ಸಿಂಹನ? ಹೋಗಿ ಕೊಡು, ಅವನೇನಾದರೂ ಎದುರಿಸಿದ್ರೆ ನಂಗೆ ಹೇಳು ಎಂದು ಧೈರ್ಯ ತುಂಬಿದಳು ಅಂಜನಾ. ಇನ್ನು ಹೋಗದೇ ಇದ್ದರೆ ಸರಿಯಲ್ಲ ಎಂದುಕೊಂಡ ಶ್ರೀನಿಕ ಸರಿಯಕ್ಕ ಎಂದು ಕಾಫಿ ಹಿಡಿದು ಅಭಿಯ ರೂಮಿಗೆ ಬಂದಳು. ರೂಮಿಗೆ ಬಂದವಳಿಗೆ ಅಭಿ ಬಟ್ಟೆ ಬದಲಾಯಿಸಿ ಕನ್ನಡಿ ಮುಂದೆ ನಿಂತಿದ್ದು ನೋಡಿ, ರೀ ಕಾಫಿ ಎಂದಳು. ಮೆಲ್ಲಗೆ ಅವನು ತಿರುಗದೇ ಇರೋದು ನೋಡಿ, ರೀ ಕಾಫಿ ತಗೊಳ್ಳಿ ಎಂದಳು ಸ್ವಲ್ಪ ಜೋರಾಗಿ. ಅವಳೆ ಕಡೆ ತಿರುಗಿದವನು, ನಿನ್ನ ಯಾವನೇ ಕಾಫಿ ಕೊಡೋಕ್ಕೆ ಹೇಳಿದ್ದು? ಮನೆಯಲ್ಲಿ ಬೇರೆ ಯಾರೂ ಇಲ್ವಾ? ಇಲ್ಲಿ ನನ್ನ ಜೀವನನೇ ನಾಶ ಮಾಡಿ ತಂಪಾಗಿ ಕಾಫಿ ಕುಡಿ ಅಂತಿದ್ಯಾ ಇಡಿಯಟ್ ಎಂದ ಕೆಂಡಮಂಡಲವಾಗಿ. ಶ್ರೀಗೆ ಯಾಕಾದರೂ ಬನ್ನೋ ಅನಿಸಿತು. ರೀ, ಅದು ಅಕ್ಕ ಕೊಡೋಕೆ ಹೇಳಿದ್ರು, ಅದಕ್ಕೆ ಎಂದು ತಲೆ ತಗ್ಗಿಸಿದಳು. ಇನ್ನೇನು ನೀನಾಗೇ ತರ್ತೀಯಾ? ನನ್ನ ಹಣ ಆಸ್ತಿ ನೋಡಿ ರಾಣಿ ಥರ ಮೇರೋಕ್ಕೆ ಬಂದಿರೋಳು ನೀನು, ಇನ್ನು ನನ್ನ ಕಾಳಜಿ ಮಾಡ್ತೀಯಾ? ಅದೆಲ್ಲಿಂದ ವಕ್ರಾಯಿಸಿಕೊಂಡ್ಯೋ? ನನ್ನ ಲೈಫೇ ನರಕ ಆಗೋಯ್ತು ಎಂದ ವ್ಯಂಗ್ಯವಾಗಿ. ಅವನ ಮಾತಿಗೆ ಶ್ರೀಮನ ನೊಂದಿತ್ತು. ರೀ, ಅದು ಆಗಲ್ಲ, ನನ್ನ ಮಾತು ಕೇಳಿ, ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ, ಆದರೆ ನಾನು ಆ ಥರ ಹುಡುಗಿ ಅಲ್ಲ ಎಂದಳು ದುಡ್ಡಿಗೆ ಆಸೆ ಪಡುವ ಹಿಂದಿದ್ದಕ್ಕೆ. ಆ ಥರ ಅಲ್ಲ ಅಂದರೆ ಇನ್ಯಾವ ಥರ? ನಿಂಗೆ ಅಷ್ಟೊಂದು ದುಡ್ಡಿನ ಅವಶ್ಯಕತೆ ಇದ್ದರೆ ನಾನು ಕೇಳಬೇಕಾಗಿತ್ತು, ಎಷ್ಟಾದರೂ ಕೊಡ್ತಿದ್ದೆ. ಅದು ಬಿಟ್ಟು ಛೀ, ನೀನು ಮಾಡಿದ ಕೆಲಸದಿಂದ ನಿನ್ನ ಅಕ್ಕನ ಮನಸ್ಸಿಗೆ ನೋವಾಗುತ್ತೆ ಅನಿಸ್ಲಿಲ್ವಾ? ಹೇಗೆ ಅನಿಸುತ್ತೆ ಮನೆ ಹಾಳು ಮಾಡೋಕ್ಕೆ ಇರುವವಳಿಗೆ ಎಂದು ಕುಟುಕಿದ. ಶ್ರೀ ಸುಮ್ಮನೆ ಅಳುತ್ತಿದ್ದಳು. ಅಭಿಯ ಮಾತು ಅವಳಿಗೆ ಸರಿಯಾಗಿ ನಾಟಿತ್ತು. ಏಯ್, ಪದೇ ಪದೇ ಈ ರೀತಿ ಮೊಸಳೆ ಕಣ್ಣೀರು ಹಾಕ್ಕೊಂಡು ನನ್ನ ಮುಂದೆ ನಿಲ್ಬೇಡ, ಮೊದಲು ತೊಲಗು ಇಲ್ಲಿಂದ ಎಂದ ಅಭಿ. ಅವಳ ಅಳು ನೋಡಲಾಗದೆ ಶ್ರೀ ಸುಮ್ಮನೆ ಹೊರ ನಡೆದಳು. ಇತ್ತ ಹೆಂಗಸರೆಲ್ಲ ಹಾಲ್ನಲ್ಲಿ ಕುಳಿತು ಟಿವಿ ನೋಡುತ್ತಿದ್ದರು. ರವೀಂದ್ರ ಸುಮಿತ್ರಾ ದೇವಿ ಅವರು ರೂಮಿನಲ್ಲೇ ಇರುತ್ತಿದ್ದರು. ಜೀವಿತ ಬಿಂದು ಜೊತೆ ಭಾನು ಮನೆಯಲ್ಲಿ ಉಳಿದರೆ ಸಮರ್ಥ್ ಪ್ರಣತಿ ಬಾಡಿಗೆ ಮನೆ ಖಾಲಿ ಮಾಡಿ ಬರುವುದಾಗಿ ಹೇಳಿ ಕಲ್ಯಾಣಿ ಹರೀಶ್ ರವರ ಜೊತೆ ತಮ್ಮ ಮನೆಗೆ ಹೋಗಿದ್ದರು. ಆಗ ತಾನೇ ಬಂದ ಅಶೋಕ್ ಮತ್ತು ನರಸಿಂಹರವರು. ಏನ್ರಮ್ಮ, ಇವತ್ತು ಆರಾಮವಾಗಿ ಕೂತಿದ್ದೀರಾ? ನಮಗೆ ಹೊಟ್ಟೆಗೆ ಏನಾದರೂ ಕೊಡ್ತಿರೋ ಇಲ್ವೋ ಎಂದರು. ಅಶೋಕ್ ನಾರಿಮಣಿಯರು ಆರಾಮವಾಗಿ ಕೂತಿದ್ದು ನೋಡಿ, ಹ್ಞೂ ಅಣ್ಣ, ನಾನು ಅದೇ ಅಂದ್ಕೊಂಡೆ, ಇಷ್ಟೊತ್ತಾದರೂ ನಮ್ಮ ಕಡೆ ಗಮನ ಕೊಡದೆ ಇದ್ದಾರೆ, ನಮ್ಮ ವಿರುದ್ಧ ಏನಾದರೂ ಪ್ರತಿಭಟನೆ ಮಾಡ್ತಿದ್ದಾರೆ ಹೇಗೆ ಎಂದರು ನರಸಿಂಹ. ರೀ, ನಿಮ್ಮ ಮೇಲೆ ಯಾಕೆ ಪ್ರತಿಭಟನೆ ಮಾಡಲಿ, ನೇರ ಹೊಡೆದಾಟನೇ ಮಾಡೋದು ಎಂದರು ಮೀನಾ. ನಾವು ಕಡಿಮೆ ಇಲ್ಲ ಎನ್ನುವಂತೆ. ನಿಮ್ಮ ಸೊಸೆಯರೆಲ್ಲ ಇವತ್ತು ಅಡುಗೆ ಮನೆ ಸೇರಿದ್ದಾರೆ, ಅವರದೇ ಇವತ್ತು ಅಡುಗೆ, ನಾವು ಅವರ ಕೈ ರುಚಿ ನೋಡೋಕ್ಕೆ ಕಾಯ್ತಿದ್ದೇವೆ ಎಂದರು ಅರ್ಪಿತಾ. ಓ, ಹಾಗಾದರೆ ಭರ್ಜರಿ ಔತಣಕೂಟ ಅನ್ನಿ, ನಾನಂತೂ ಕಾಯ್ತಿದ್ದೀನಿ. ಎಷ್ಟು ದಿನ ಹಳೆ ಹೆಂಗಸರ ಕೈ ಊಟನೇ ತಿನ್ನೋದು ಎಂದರು ಅಶೋಕ್ ರೇಗಿಸುತ್ತಾ. ಏನ್ರಿ ನಿಮ್ಮ ಮಾತಿನ ಅರ್ಥ? ನನಗೆ ಅಡುಗೆ ಬರೋಲ್ಲ ಅಂತನಾ? ಬನ್ನಿ, ನಿಮಗೆ ಇನ್ಮೇಲೆ ಮಾತ್ರೆ ಹಾಕ್ತೀನಿ, ಊಟಕ್ಕೆ 1 ವಾರ ಬಾತ್ರೂಮ್ ಬಿಟ್ಟು ಬರಬಾರ್ದು ವಾರ್ನಿಂಗ್ ನೀಡಿದರು ನಿರುಪಮ. ಅಯ್ಯೋ ಬಿಡು ಮಾರೇತಿ, ಅದಕ್ಕೆ ಯಾಕೆ ಕಾನೂನು ಕೈಗೆ ತಗೊಳ್ತೀಯಾ? ಸುಮ್ಮನೆ ರೆಸ್ಟ್ ಮಾಡು, ನಾನು ಬಟ್ಟೆ ಬದಲಾಯಿಸಿ ಬರ್ತೇನೆ ಎಂದು ರೂಮಿಗೆ ಹೋದರು. ಒಂದೇ ಉಸಿಲಿಗೆ ಓಡಿ ಬಂದ ಕಾರ್ತಿಕ್, ಡ್ಯಾಡ್, ಯಾಕೆ ಹಾಗೆ ಮಾಡಿದ್ರಿ? ನನ್ನ ಕಾರ್ ಯಾಕೆ ಸುಟ್ಟಾಕಿದ್ರಿ? ಅದು ನನ್ನ ಫೇವ್ರೆಟ್ ಕಾರ್ ಗೊತ್ತಾ ಎಂದ ಕಾರ್ತಿಕ್ ಅವನ ಬೆನ್ಸ್ ಕಾರನ್ನು ಗಾರ್ಡ್ಗಳು ಸುಟ್ಟಿದ್ದಕ್ಕೆ.
ಅದು ನಿಂಗೆ ಫೇವ್ರೇಟ್ ಆದರೆ ಮತ್ತೊಂದು ತಗೋ, ಅದು ಬಿಟ್ಟು ತಲೆ ಇಲ್ಲದಿರುವ ಪ್ರಶ್ನೆ ಮಾಡಬೇಡ ಎಂದರು MLA ಬಸವರಾಜ್. ಏನು ಹೇಳ್ತಿದ್ದೀರಾ ಡಾಡ್, ಅಂದರೆ ನಾನು ದಡ್ಡ ಅಂತನಾ ಎಂದ ಕೋಪದಿಂದ. ಅದನ್ನು ಬಾಯಿ ಬಿಟ್ಟು ಹೇಳಬೇಕಾ? ಇನ್ನೊಂದು ವಾರಕ್ಕೆ ನಾವು ಹುಡುಗಿ ನೋಡೋಕ್ಕೆ ಆ ACP ಮನೆಗೆ ಹೋಗ್ತಿದ್ದೇವೆ, ರೆಡಿಯಾಗಿರು. ಈ ನಿನ್ನ ಹುಚ್ಚನ ಸ್ಟೈಲ್ ಬಿಟ್ಟು ನೀಟಾಗಿ ಇರೋ ನಿನ್ನ ಫ್ರೆಂಡ್ಸ್ ಪಾರ್ಟಿ ಪಬ್ ಎಲ್ಲ ಸ್ವಲ್ಪ ದಿನ ದೂರ ಇಡು ಎಂದರು ಗಂಭೀರವಾಗಿ. ಓ ಡ್ಯಾಡ್, ಹುಡುಗಿ ಹೇಗಿದ್ದಾಳೆ ಅಂತಾನೆ ನೋಡಿಲ್ಲ, ಅವಳಿಗಾಗಿ ನನ್ನ ಎಂಜಾಯ್ಮೆಂಟ್ ನಿಲ್ಲಿಸ್ಬೇಕಾ? ನೋವೇ ಎಂದ ಉದಾಸೀನವಾಗಿ. ನಾನು ನಿನ್ನ ಅಭಿಪ್ರಾಯ ಕೇಳ್ತಿಲ್ಲ, ಆರ್ಡ್ರ್ ಮಾಡ್ತಿದ್ದೀನಿ, ಹೇಳಿದಷ್ಟು ಮಾಡು, ಮುಂದಿನದು ನಾನು ನೋಡ್ಕೊಳ್ತಿದ್ದೀನಿ ಎಂದರು. ಶಟ್ ಎಂದು ಕೋಪದಿಂದ ಹೊರಟನು ಕಾರ್ತಿಕ್. ಇತ್ತ ಕಡೆ ರಾತ್ರಿಯ ಊಟಕ್ಕೆ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಹಾಜರಿದ್ದರು. ಒಬ್ಬೊಬ್ಬರಾಗಿ ಊಟಕ್ಕೆ ಸೇರುತ್ತಿದ್ದರು. ಸಾತ್ವಿಕ್ ಒಬ್ಬ ಮಾತ್ರ ಮಧ್ಯರಾತ್ರಿ ಬರುತ್ತಿದ್ದನು. ಡೈನಿಂಗ್ ಟೇಬಲ್ ಬಳಿ ಮಾಡಿದ ಅಡುಗೆ ಜೋಡಿಸ್ತಿದ್ದರು ಸೊಸೆಯರು. ಏನ್ರಮ್ಮ ಸೊಸೆಯಂದಿರ, ಊಟ ಮಾಡೋ ಥರ ಇದೆ ತಾನೆ? ನಾಳೆ ಕೆಲಸ ಮಾಡಬೇಕು, ಏನಿವತ್ತು ಸ್ಪೆಷಲ್ ಎಂದರು ರಮೇಶ್. ಇವತ್ತು ಹೊಸ ಸೊಸೆಯರ ಅಡುಗೆ, ಅದೇ ಸ್ಪೆಷಲ್, ಎಲ್ಲ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ಎಂದಳು ಅಂಜನಾ. ಓ ವಾವ್, ಹಾಗಿದ್ರೆ ಸೂಪರ್, ಏನೇನಿದೆ ಮೆನ್ಯೂ ಕೊಡ್ರಮ್ಮ, ನಾನು ಆರ್ಡ್ರ್ ಮಾಡ್ತೀನಿ ಎಂದ ಸುಹಾಸ್ ತಂಗಿಯ ರೇಗಿಸುತ್ತ. ಪೂರಿ ಸಾಗು, ಪೊಂಗಲ್ ರೈಸ್, ಸಾಂಬಾರ್ ಪಲ್ಯ, ಪಾಯಸ, ಹಪ್ಪಳ, ಉಪ್ಪಿನಕಾಯಿ ಎಂದಳು ಅಂಜನಾ. ಫುಲ್ ವೆಜ್ ಹೌದು, ಇದರಲ್ಲಿ ತಾವು ಏನು ಮಾಡಿದ್ರು ಎಂದ ಸುಹಾಸ್. ನಾನು ಹಳೆ ಸೊಸೆ ಅಲ್ವಾ, ಹಪ್ಪಳ ಉಪ್ಪಿನಕಾಯಿ ಮಾಡಿದೆ ಅಷ್ಟೇ ಎಂದಳು ಅಂಜನಾ ನಗುತ್ತಾ. ಓ ಮೇಡಮ್, ಅವರು ಹಪ್ಪಳ ಮಾಡೋಕ್ಕೆ ಇಷ್ಟೊಂದು ಸುಸ್ತಾಗಿರೋ ಥರ ಇದೆ, ತುಂಬ ಕಷ್ಟಪಟ್ಟಿದ್ದೀರಾ ಅನಿಸುತ್ತೆ ಅಲ್ವಾ ಎಂದ ಸುಹಾಸ್ ತಂಗಿಯ ಕಾಲೆಳೆದ. ರೀ, ತೆಪ್ಪಗೆ ತಿನ್ನಿ, ನಿಮಗೆ ಬೇಡ ಅಂದರೆ ನಾನು ತಿಂತೀನಿ, ನೀವು ಮೊಸರನ್ನ ತಿನ್ನಿ ಎಂದಳು ಪ್ರಜ್ಞಾ ಗಂಡನಿಗೆ. ಅಯ್ಯೋ ಬೇಡಮ್ಮ, ನಾನು ಇದನ್ನೇ ತಿಂತೀನಿ, ನೀನು ಟೆನ್ಷನ್ ಆಗಬೇಡ ಎಂದು ತೆಪ್ಪಗಾದ ಸುಹಾಸ್. ಅವನ ಮಾತಿಗೆ ಎಲ್ಲರೂ ನಗುತ್ತಿದ್ದರು. ನೀನು ಏನೇ ಹೇಳು ಸುಹಾಸ್, ಇಷ್ಟು ದಿನ ಜಡ್ಡು ಹಿಡಿದಿದ್ದ ನಾಲಿಗೆ ಈಗ ನನ್ನ ಸೊಸೆಯರ ಊಟ ತಿಂದು ಸರಿ ಹೋಯಿತು. ದಿನ ನೀವೇ ಅಡುಗೆ ಮಾಡ್ರಮ್ಮ ಎಂದರು ನರಸಿಂಹ. ಅಯ್ಯೋ, ಹಾಗೆಲ್ಲ ಹೆಂಡತಿಯರ ಹೆದರು ಹೊಗಳ್ಬೇಡ ಮಾರಯ್ಯ, ಮೊದಲೇ ಹೊಟ್ಟೆ ಹುರಿ ಹೆಂಗಸರಿಗೆ, ಆಮೇಲೆ ರೂಮಿಗೆ ಸೇರಿಸದೇ ಇದ್ದರೆ ಕಷ್ಟ ಎಂದರು ಅಶೋಕ್ ತಿಳಿ ಹಾಸ್ಯ ಮಾಡಿ. ಯಾಕ್ರಿ, ಹೆಂಗಿದೆ ಮೈಗೆ? ನಾವು ಮಾಡಿದ್ದ ಅಡುಗೆನ ಗಡತ್ತಾಗಿ ತಿಂದು ತೇಗಿ ಈಗ ಹೊಸ ರುಚಿ ಬಂದಮೇಲೆ ಹಳೆ ರುಚಿ ಮರೆತು ಬಿಡ್ತೀರಾ? ನಿಮ್ಮ ಬುದ್ಧಿ ಎಲ್ಲಿ ಬಿಡ್ತೀರಾ ಎಂದರು ನಿರುಪಮ ಗಂಡನ ಮೇಲೆ ಸಿಡುಕಿ. ದೊಡ್ಡಪ್ಪ, ನೀವು ಯಾಕೆ ಸುಮ್ಮನೆ ಇದ್ದೀರಾ, ಏನಾದರೂ ಕಾಮೆಂಟ್ ಮಾಡಿ ಎಂದನು ಇಶಾನ್ ರಮೇಶ್ ರವರು ಸುಮ್ಮನಿರುವುದನ್ನು ಕಂಡು. ನಿಮ್ಮ ದೊಡ್ಡಪ್ಪ ಸೇಫ್ ಆಟಗಾರಕನೋ, ನುಗ್ಗಿ ಆಟ ಆಡೋಲ್ಲ, ಏನಿದ್ರು ಸೈಡಲ್ಲಿ ಮ್ಯಾನೇಜ್ ಮಾಡ್ತಾರೆ ಅಷ್ಟೇ. ಯಾಕೆ ಹೇಳು, ಅತ್ತಿಗೆನೇ ಎಂಪೈರ್ ಅಲ್ವಾ ಎಂದ ಅಣ್ಣ ಅತ್ತಿಗೆ ರೇಗಿಸಿದರು ಅಶೋಕ್. ರೀ, ನೀವು ದಡದಲ್ಲೇ ಆಟ ಆಡ್ರಿ, ಯಾರು ಬೇಡ ಅಂದವರು, ಕೋರ್ಟ್ ಒಳಗೆ ಹೋಗಿ ಅನ್ನೋರು ಯಾರು? ನಿಮಗೆ ಆತುರ ಜಾಸ್ತಿ, ಅದಕ್ಕೆ ತಗ್ಲಾಗ್ತೀರಾ ಎಂದರು ನಿರುಪಮ ತಾವೇನು ಕಡಿಮೆ ಎಂಬಂತೆ. ನೀನು ಯಾಕೆ ಮಾರೈತಿ ಸೊಸೆಯರ ಮುಂದೆ ನನ್ನ ಮರ್ಯಾದೆ ತೆಗಿತಿದ್ಯಾ? ನನ್ನಂಥ ಗಂಡ ಪಡೆದಿರುವುದಕ್ಕೆ ನೀನು ದಿನಾ ಪಾದೆ ಪೂಜೆ ಮಾಡಬೇಕು ಗೊತ್ತಾ ಎಂದು ಬೀಗಿದರು ಅಶೋಕ್. ಸಾಕಾ, ಅದೊಂದೇ ಅಭಿಷೇಕ, ಹೋಮ, ಮಂಗಳಾರತಿ ಮಾಡೋದು ಬೇಡವಾ ಎಂದರು ನಿರುಪಮ ಗಂಡನ ಅನುಕಿಸುತ್ತಾ. ನಿಂಗಿಷ್ಟ ಆದರೆ ನಂದೇನಿಲ್ಲ, ಅದೆಲ್ಲ ಬೇಕಾದರೆ ರೂಮ್ನಲ್ಲಿ ಇಬ್ಬರಿದ್ದಾಗ ಮಾಡುವೆ, ಇಲ್ಲಿ ಬರೀ ಪಾದ ಪೂಜೆ ಮಾಡು ಸಾಕು ಎಂದವರಿಗೆ ನಾಚಿಕೆ ಎಂಬುದೇ ದೂರವೇ. ಅವರ ಮಾತಿಗೆ ಮಕ್ಕಳೆಲ್ಲ ನಗುತ್ತಿದ್ದರು. ನೀರು ಅಷ್ಟೇ ಸಾಕೇನೆ, ಜೊತೆಗೆ ಮಾಟ ಮಂತ್ರನೂ ಮಾಡಿಸು, ಯಾವುದಾದ್ರೂ ಹುಡುಗಿ ದೆವ್ವ ಸೇರಿರಬೇಕು ನಿನ್ನ ಗಂಡನ ಮೈಯೊಳಗೆ, ಕೊನೆ ಡೈಲಾಗ್ ಎಂಬಂತೆ ಹೇಳಿದರು ಅರ್ಪಿತಾ. ಅಯ್ಯೋ ಅತ್ತಿಗೆ, ನನ್ನಂಥ ಅಮಾಯಕ ಮೇಲೆ ಎಂಥ ಆರೋಪ? ಶ್ರೀರಾಮಚಂದ್ರ ಆದಮೇಲೆ ಬರುವುದೇ ನನ್ನ ಹೆಸರು, ನಾನು ಹುಟ್ಟಿದಾಗಿನಿಂದಲೂ ಒಂದು ಹುಡುಗಿನೂ ಕಣ್ಣೆತ್ತಿ ನೋಡಿಲ್ಲ ಗೊತ್ತಾ ಎಂದರು ಅಶೋಕ್ ಬೇಜಾರಾದಂತೆ ನಟಿಸುತ್ತಾ. ಮತ್ತೆ ಇನ್ನು ಹೇಗೆ ನೋಡ್ತಿದ್ದೀರಿ ಮಾವ ಎಂದನು ಸುಹಾಸ್ ಪ್ರಶ್ನಾರ್ಥಕವಾಗಿ. ಹೇಗೆ ಅಂದರೆ ಬೈಕಿನ ಕನ್ನಡಿಯಲ್ಲಿ, ಮೊಬೈಲ್ ಕ್ಯಾಮರಾದಲ್ಲಿ, ಕ್ಲಾಸ್ ರೂಮ್ ಕಿಟಕಿಯಿಂದ ನೋಡ್ತಿದ್ದೆ ಅಷ್ಟೇ ಎಂದರು ರಮೇಶ್ ದೊಡ್ಡ ರಹಸ್ಯ ಹೇಳಿದಂತೆ. ಅವರ ಮಾತಿಗೆ ಇಡೀ ಮನೆಯೇ ಮಾಧುರ್ಯವೆನಿಸುವಂತೆ ನಗುತ್ತಿದ್ದರು ಎಲ್ಲರೂ. ಬೆಳಿಗ್ಗೆಯಿಂದ ಎಲ್ಲರಿಗೂ ಇದ್ದ ಕೆಲಸದ ಒತ್ತಡ ಕಡಿಮೆಯಾಗಿತ್ತು. ಇಂಚರ ಶ್ರೀನಿಕಾಗೆ ತಮ್ಮ ಮನೆಯ ನೆನಪಾಯಿತು. ಯಾಕೆಂದರೆ ಒಂದು ದಿನವೂ ಅವರು ನೆಮ್ಮದಿಯಾಗಿ ಇದ್ದ ದಿನವೇ ಇರಲಿಲ್ಲ. ಇನ್ನು ಸಂತೋಷ, ಹಾಸ್ಯ, ಮರೀಚಿಕೆಯಾಗಿತ್ತು. ಮನೆಗೆ ಬಂದು ರೂಮ್ ಸೇರಿದಳು ವೇದ. ಹಾಸ್ಪಿಟಲ್ನಿಂದ ಬಂದವಳಿಗೆ ಸುಸ್ತು ಜಾಸ್ತಿ ಆಗಿತ್ತು. ಕರಣ್ನ ಅಪ್ಪ ಅಮ್ಮ ಹಳ್ಳಿಯಲ್ಲಿದ್ದುದರಿಂದ ವೇದ, ಕರಣ್ ಇಬ್ಬರೇ ಅಪಾರ್ಟ್ಮೆಂಟ್ನಲ್ಲಿದ್ದರು. ಕಾದು ಕಾದು ಸಾಕಾಗಿ ಮಲಗಿದವಳು ಬೆಳಿಗ್ಗೆ ಎದ್ದಾಗ ಕರಣ್ ಇರುವುದು ನೋಡಿ ನಿರ್ಲಕ್ಷ್ಯ ಮಾಡಿ ನಡೆದಳು. ಇತ್ತೀಚೆಗೆ ಅವನ ನಡೆಯೇ ಆಗಿತ್ತು. ಕಾಫಿ ಹಿಡಿದು ಲಾನ್ನಲ್ಲಿ ಕುಳಿತಿದ್ದ ವೇದನ ಬಳಿ ಬಂದ ಕರಣ್, ಗುಡ್ ಮಾರ್ನಿಂಗ್ ವೇದ ಎಂದವನು
ಅವಳ ಪಕ್ಕ ಕೂತ. ವೇದ ಪ್ರತಿಕ್ರಿಯೆ ನೀಡಲಿಲ್ಲ. ಹಲೋ ಮೇಡಮ್, ನಿಮ್ಮ ಮನೆ ಕರೆತಿರೋದು, ಯಾಕೆ ಕೇಳಿಸ್ತಿಲ್ವಾ ಎಂದನು. ಅವಳು ಮೌನವಾಗಿರುವುದು ನೋಡಿ ಆಗಲೂ ಅವಳದು ದಿವ್ಯ ಮೌನ. ಏನಾಯಿತು ನನ್ನ ಮುದ್ದುಗೆ, ಬೇಜಾರಲ್ಲಿದೆ, ಹುಷಾರಿಲ್ವಾ ಎಂದನು. ಮುನಿದಿದ್ದಾಳೆಂದು ತಿಳಿದು, ನಾನು ನಿಮ್ಮ ಹತ್ರ ಒಂದು ವಿಚಾರ ಹೇಳಬೇಕು ರೀ. ನಿಮಗೆ ಸಮಯ ಇದೆಯಾ? ಬರೀ 10 ನಿಮಿಷ ಅಷ್ಟೇ ಎಂದಳು ಗಂಡ ಬ್ಯುಸಿಯಾಗಿರುತ್ತಿದ್ದರಿಂದ. ಅದಕ್ಕೇನು ಹೇಳು, ಏನು ವಿಷಯ? ನಿನ್ನೆ ಹಾಸ್ಪಿಟಲ್ಗೆ ಹೋಗಿದ್ದೆ ತಾನೆ? ಏನಂದ್ರು ಡಾಕ್ಟ್ರು? ಏನು ತೊಂದರೆ ಇಲ್ಲ ಅಲ್ವಾ ಎಂದ ಅವಳ ಬಗ್ಗೆ ಕಾಳಜಿಯಿಂದ. ತೊಂದರೆ ಏನಿಲ್ಲ, ಖುಷಿ ವಿಚಾರಣೆ. ನೀವು ತಂದೆ ಆಗ್ತಿದ್ದೀರಾ ಅಂದರೆ ನಾನು ಕನ್ಸೀವ್. ನಾಳೆ ನಿಮ್ಮನ್ನು ಜೊತೆ ಬರೋಕ್ಕೆ ಹೇಳಿದ್ದಾರೆ ಡಾಕ್ಟರ್ ಎಂದಳು ತೀರಾ ಸಾಧಾರಣವಾಗಿ. ವಾಟ್ ಆರ್ ಯು ಮ್ಯಾಡ್? ನಮಗೆ ಯಾವ ದೊಡ್ಡ ವಯಸ್ಸು ಅಂತ ಈಗಲೇ ಮಕ್ಕಳು ಬೇಕು? ನಿಮಗೆ ಪ್ರಿಕಾಷನ್ ತಗೊಳ್ಳೋಕ್ಕೆ ಆಗಲಿಲ್ವಾ? ಛೇ ಎಂದನು ಅಸಮಾಧಾನದಿಂದ. ಅದನ್ನು ನೀವೇ ತಗೋಬೇಕಿತ್ತು. ನಾನೇ ಯಾಕೆ ತಗೋಬೇಕು? ಇದೇನು ಯಾರದೋ ಮಗು ಅಲ್ಲ, ನಮ್ಮದೇ ಮಗು. ಇದಕ್ಕೆ ಇಷ್ಟೊಂದು ಆಶ್ಚರ್ಯ ಪಡೋದು ಏನಿದೆ ಎಂದಳು ಅವಳು ದನಿ ಹೇರಿಸಿ. ಆಶ್ಚರ್ಯ ಅಂತಲ್ಲ, ನಮಗೆ ಈಗಲೇ ಮಗು ಬೇಡ ಅಂತ. ಅಷ್ಟೇ ನಿಧಾನವಾಗಿ ಮಾಡಿಕೊಂಡ್ರೆ ಆಗ್ತಿತ್ತು. ನಾನು ಹೊರಗಡೆ ಕೆಲಸಕ್ಕೆ ಹೋಗೋನು. ನನಗೆ ಇದ್ರ ಬಗ್ಗೆ ಗಮನ ಇರೋಲ್ಲ ಅಂತ ನಿಂಗೆ ಹೇಳ್ತಿರೋದು. ನೀನು ಓದಿರೋಳು, ಇದೆಲ್ಲ ಗೊತ್ತಿರಬೇಕು ಎಂದನು ಅವಳ ದೂರುತ್ತಾ. ನೋಡಿ ಕರಣ್, ನಾನೇನು ಮಗು ಬೇಕು ಅಂತ ಹೇಳ್ತಿಲ್ಲ. ನನಗೂ ನೆನ್ನೆ ಗೊತ್ತಾಗಿದ್ದು, ಅದಕ್ಕೆ ನಿಮ್ಮ ಒಪ್ಪಿಗೆ ಕೇಳಿ ಮಗು ಬೇಡ ಅಂತ ನಿಮಗೂ ಅನಿಸಿದರೆ ಡಾಕ್ಟರ್ ಹತ್ರ ಹೋಗಿ ಮಗು ಅಬೋರ್ಷನ್ ಮಾಡಿಸೋಣ ಅಂದ್ಕೊಂಡೆ ಎಂದಳು ತನ್ನ ನಿರ್ಧಾರ ತಿಳಿಸುತ್ತಾ. ಸರಿ, ನಾಳೆ ಹೋಗೋಣ ಎಂದವನು ರೆಡಿಯಾಗಿ ಆಫೀಸ್ಗೆ ಹೊರಟನು. ದಿನಗಳು ಎಂದಿನಂತೆ ಸಾಗಿ ವಾರಗಳಾಗಿದ್ದವು. ಎಲ್ಲರೂ ಒಂದಲ್ಲ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಸಾತ್ವಿಕ್ ಆಕ್ಸಿಡೆಂಟ್ ಕೇಸ್ ಬಗ್ಗೆ ಏನೂ ಅಪ್ಡೇಟ್ ಸಿಗದೆ ಕಂಗಾಲಾಗಿದ್ದ. ಮೇಲಿನಿಂದ ಬರುತ್ತಿದ್ದ ಒತ್ತಡಕ್ಕೆ ಮನೆ ಸೇರುವುದೇ ಅಪರೂಪ ಆಗಿತ್ತು. ಬಂದರೂ ಮಧ್ಯರಾತ್ರಿ ಬರುತ್ತಿದ್ದ. ಇಂಚರ ಅವನ ತಿರಸ್ಕಾರಕ್ಕೆ ನೊಂದು ಅವನಿಂದ ದೂರ ಉಳಿದಿದ್ದಳು. ಅಭಿಮನ್ಯು ಕರಣ್ ನೂತನ್ ಜೊತೆ ಆಫೀಸ್ ಸಲುವಾಗಿ ತಲೆ ಕೆಡಿಸಿಕೊಂಡಿದ್ದವನು ಕೆಲವೊಮ್ಮೆ ಗೆಸ್ಟ್ ಹೌಸ್ನಲ್ಲಿ ಉಳಿಯುತ್ತಿದ್ದ. ಆಫೀಸ್ನಲ್ಲಿ ತೊಂದರೆ ಇದ್ದುದರಿಂದ ಶ್ರೀನಿಕಾ ಕಡೆ ಗಮನ ಕೊಟ್ಟಿರಲಿಲ್ಲ. ಶ್ರೀನಿಕಾ ಸದ್ಯ ಅವನು ಬಯ್ಯದಿದ್ದರೆ ಸಾಕೆಂಬಂತೆ ತಮ್ಮ ಪಾಡಿಗೆ ತಾನಿರುತ್ತಿದ್ದಳು. ವೇದ ಕರಣ್ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲು ಅರಸಾಹಸ ಪಡುತ್ತಿದ್ದಳು. ಅವಳಾಗೆ ಅಬೋರ್ಷನ್ ಮಾಡಿಸಲು ಹೋದರೆ ಗಂಡನ ಸಹಿ ಬೇಕೇ ಬೇಕೆಂದು ಖಡಾಖಂಡಿತವಾಗಿ ಹೇಳಿದ್ದರು ಡಾಕ್ಟರ್. ಆದರೆ ಕರಣ್ ರಾತ್ರಿ ಅವಳು ಮಲಗಿದ ನಂತರ ಮನೆಗೆ ಬರುತ್ತಿದ್ದವನು ಬೆಳಿಗ್ಗೆ ಅವಳು ಹೇಳುವ ಮುಂಚೆಯೇ ಹೊರಡುತ್ತಿದ್ದ. ವೇದಳಿಗೆ ದಿನದಿಂದ ದಿನಕ್ಕೆ ಸುಸ್ತು ಜಾಸ್ತಿ ಎನಿಸಿ ಮಂಕಾಗಿದ್ದಳು. ಇತ್ತ ಕಡೆ ಪ್ರಜ್ಞಳಿಗೆ 5 ತಿಂಗಳು ನಡೆಯುತ್ತಿತ್ತು. ವರ್ಮ ಮನೆಯಲ್ಲೇ ಇದ್ದಳು. ಮನೆಯವರೆಲ್ಲ ಅವಳಿಗೆ ಚಿಕ್ಕ ನೋವು ಬರದಂತೆ ನೋಡಿಕೊಳ್ಳುತ್ತಿದ್ದರು. ಆಗಲೇ 1 ಬಾರಿ ಅಬೋರ್ಷನ್ ಆಗಿದ್ದರಿಂದ ಹುಷಾರಾಗಿ ನೋಡಿಕೊಳ್ಳುವಂತೆ ತಿಳಿಸಿದ್ದರು. ಡಾಕ್ಟರ್ ಸುಹಾಸ್ ಆಗಾಗ ಬಂದು ಜೊತೆ ಇದ್ದು ಹೋಗುತ್ತಿದ್ದ. ಇಶಾನ್ ಈಗೀಗ ಸಂಜನ ಜೊತೆ ಮಾತನಾಡುತ್ತಿದ್ದ. ಅವನ ಮನಸ್ಸಿನಲ್ಲಿ ಮುಚ್ಚಿಟ್ಟಿದ್ದ ಪ್ರೀತಿ ಹೊರಬರುತ್ತಿತ್ತು. ಸಂಜನಗೂ ಇಶಾನ್ ಕಾಳಜಿ ಪ್ರೀತಿ ಇಷ್ಟವಾಗಿತ್ತು. ಜೊತೆಗೆ ಪ್ರಣತಿಯ ಕಿವಿಮಾತುಗಳು ಸಹ. ವರುಣ್ ಸನ್ನಿಧಿಯ ಜೊತೆ ಮಾತಾಡಿ ಎಷ್ಟೋ ಮನವೊಲಿಸಲು ಪ್ರಯತ್ನಪಟ್ಟರು. ಸನ್ನಿಧಿ ಅವನಿಂದ ದೂರ ಉಳಿದಿದ್ದಳು. ಭಾನುಮತಿ ಅವನಿಗೆ ಹೆಣ್ಣು ನೋಡುತ್ತಿದ್ದರು. ಅವನಿಗೆ ದಿನದಿಂದ ದಿನಕ್ಕೆ ಹಿಂಸೆಯಾಗುತ್ತಿತ್ತು. ಇತ್ತ ಕಡೆ ಸಮರ್ಥ್, ಪ್ರಣತಿ, ಕಲ್ಯಾಣಿ, ಹರೀಶ್ ಬಾಡಿಗೆ ಮನೆ ಖಾಲಿ ಮಾಡಿ ವರ್ಮ ಮನೆಗೆ ಶಿಫ್ಟ್ ಆಗಿದ್ದರು. ಅವರಿದ್ದ ಹಳೆ ಮನೆ ಬಗ್ಗೆ ತಾವು ಮಾರಿದವರ ಬಳಿ ಹರೀಶ್ ರವರು ವಿಚಾರಿಸಿದ್ದಕ್ಕೆ ಅದಾಗಲೇ ಬೇರೆಯವರಿಗೆ ಮಾರಿರುವುದಾಗಿ ತಿಳಿಸಿದರು. ಆದರೆ ಅವರು ಯಾರೆಂದು ತಿಳಿಸಲಿಲ್ಲ. MLA ಬಸವರಾಜರವರು ನರಸಿಂಹರನ್ನು ಭೇಟಿ ಮಾಡಿ ಕಾರ್ತಿಕ್ಗೆ ಸನ್ನಿಧಿಯ ಮದುವೆ ಮಾಡಿಕೊಡುವಂತೆ ಕೇಳಿದ್ದರು. ನರಸಿಂಹರವರು ಯೋಚಿಸಿ ತಿಳಿಸುವುದಾಗಿ ಸಮಯ ಕೇಳಿದ್ದರು. ಆಗ ತಾನೇ ಸ್ಟೇಷನ್ಗೆ ಬಂದ ಸಾತ್ವಿಕ್ ಬಳಿ SI ಅನಿಲ್ ಫೈಲ್ ಹಿಡಿದು ಬಂದಿದ್ದ. ಸರ್, ನಮಗೆ ಈ ಕೇಸ್ ಮೂವ್ ಮಾಡುವ ದಾಖಲೆ ಸಿಕ್ಕಿದೆ ಎಂದು ಫೈಲ್ ಸಾತ್ವಿಕ್ ಮುಂದೂಡಿದ. ಏನ್ರಿ ಅನಿಲ್, ಆ ಹುಡುಗಿ ಎಚ್ಚರ ಆದ್ಲ ಹೇಗೆ ಎಂದನು ಸಾತ್ವಿಕ್. ಅವನಿಗೂ ರೋಸು ಹೋಗಿತ್ತು ಈ ಕೇಸ್ನಿಂದ. ಇಲ್ಲ ಸರ್, ಆದರೆ ಆರೋಪಿ ಬಗ್ಗೆ ಕೆಲವು ಸಾಕ್ಷ್ಯ ಸಿಕ್ಕಿದೆ ಎಂದವನು ಕೆಲವು ಫೋಟೋಗಳ ತೋರಿಸಿ. ಇದು ಆರೋಪಿ ಗುದ್ದಿರುವ ಕಾರಿನ ಗುರುತು ಸರ್. ಜೊತೆಗೆ ಆ ಕಾರ್ ಮೊದಲು ಬ್ಯಾಂಗ್ಳೂರು ಹೈವೇಯಿಂದ ಬಂದಿದೆ. ಆ ಹುಡುಗಿಗೆ ಗುದ್ದಿದ ಮೇಲೆ ಅಲ್ಲೇ ಸಿಟಿಯಿಂದ ಆಚೆ ಇರುವ ದಾರಿ ಮೂಲಕ ಹೋಗಿದೆ ಸರ್ ಎಂದನು ಟೈರ್ ಗುರುತು ತೋರಿಸಿ. ಆ ಕಾರ್ ಬಂದು ಈಗ ಬ್ಯಾಂಗ್ಳೂರಿಗೆ ಬಂದಿರುವ ಹೊಸ ರೀತಿಯ ಬೆನ್ಸ್ ಕಾರ್ ಸರ್. ಇನ್ನೂ ಮಾರುಕಟ್ಟೆಗೆ ಬಂದಿಲ್ಲ. ಬೆಲೆನೂ ತುಂಬ ದುಬಾರಿನೇ. ಆಮೇಲೆ ಸರ್, ಅವರ ಕಾರ್ ಯೂ ಟರ್ನ್ ಮಾಡಿರುವುದ ರೀತಿ ನೋಡಿದರೆ ಆತ ಎಡಕೈ ಬಳಸುವುದು ಅನಿಸುತ್ತೆ ಎಂದನು ದೃಢವಾಗಿ. ಅಂದರೆ ಆರೋಪಿ ಒಬ್ಬ ಶ್ರೀಮಂತ, ಹಾಗೆ ಎಡಕೈ ಬಲಿಸುವವನು ಅಂತ ಆಯಿತು. ಓಕೆ, ಇನ್ನೇನಾದರೂ ಕ್ಲೂ ಸಿಕ್ಕರೆ ತಿಳಿಸಿ ನನಗೆ ಎಂದ ಸಾತ್ವಿಕ್. ಆ ಫೋಟೋಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಿದ್ದ. ಓಕೆ ಸರ್ ಎಂದು ಸಲ್ಯೂಟ್ ಮಾಡಿ ಹೊರ ನಡೆದ ಅನಿಲ್. ಇತ್ತ ಕಡೆ ಸಪ್ಪಳಗೆ ಯಾವುದೋ ಲೋಕದಲ್ಲಿ ಇರುವಂತೆ ಗಾರ್ಡನ್ನಲ್ಲಿ ಕುಳಿತಿದ್ದ ಇಂಚರನ ಬಳಿ ಬಂದಳು ಅಂಜನ. ಮದುವೆಯಾಗಿ ಬಂದ ದಿನದಿಂದ ಒಬ್ಬರ ಜೊತೆಯೂ ಬೆರೆತು ಮಾತನಾಡಿದ್ದು ಇಲ್ಲ.
ಹೇಳಿದ್ದಕ್ಕೆ ತಲೆ ಹಾಡಿಸಿ ಕೆಲಸ ಮಾಡುವವಳು ಬಿಟ್ಟರೆ ಖುಷಿಯಿಂದ ಭಾಗವಹಿಸಿದ್ದಿಲ್ಲ. ಇಂಚರ, ನಿನ್ನ ಜೊತೆ ಮಾತನಾಡ್ಬೋದಾ ನಾನು ಎಂದಳು ಅಂಜನ ಅವಳ ಪಕ್ಕ ಕೂತು. ಅದಕ್ಕೇನು, ಮಾತಾಡಿ ಅಕ್ಕ, ಅದನ್ನು ಕೇಳುವುದಾ, ಯಾಕೆ ಎಂದಳು ಇಂಚರ ಸ್ವಲ್ಪ ಸರಿದು ಕುಳಿತು. ನನ್ನ ಹತ್ರ ಯಾವುದೇ ಮುಜುಗರ ಬೇಡ ಇಂಚರ, ನಾನು ನಿನ್ನ ರೀತಿ ಈ ಮನೆ ಸೊಸೆನೆ, ಆದರೆ ನಿನ್ಗಿಂತ ಮುಂಚೆ ಬಂದಿದ್ದೀನಿ ಅಷ್ಟೇ ಎಂದಳು ಅಂಜನ ತಿಳಿಯ ಹಾಸ್ಯದಿಂದ. ಅವಳ ಮಾತಿಗೆ ನಕ್ಕು ಸುಮ್ಮನಾದಳು ಇಂಚರ. ನಿನ್ನ ನಗು ಕೃತಕ ಕಾಣಿಸ್ತಿದೆ ನನಗೆ. ಬಂದ ದಿನದಿಂದ ಯಾವುದೋ ಯೋಚನೆಯಲ್ಲೇ ಇದೆಯಾ? ಯಾರ ಜೊತೆಗೂ ಬೆರೆತು ಇರುವುದೇ ನೋಡಲಿಲ್ಲ. ಯಾಕೆ ನಿನ್ನ ತಂಗಿ ಮಾಡಿದ ಕೆಲಸಕ್ಕೆ ಬೇಜಾರ? ಆದರೆ ಅದೊಂದೇ ಕಾರಣ ಅಲ್ಲ ಅನಿಸುತ್ತೆ ಅಲ್ವಾ ಎಂದಳು ಅವಳ ಮನ ಓದಿದವಳಂತೆ. ನಿಮ್ಮ ಹತ್ರ ಯಾಕೆ ಮುಚ್ಚುಮರೆಯಕ್ಕ? ನನಗೆ ಶ್ರೀನಿಕ ಮಾಡಿರೋ ಕೆಲಸಕ್ಕೆ ಕೋಪ ಬೇಸರ ಇರೋದು ನಿಜ, ಆದರೆ ಅದಕ್ಕೆ ಏನೋ ಕಾರಣ ಇದೆ ಅಂತಲೂ ತಿಳಿದಿದೆ. ಅದು ಅವಳಾಗೆ ಏನು ನಡೀತು ಅಂತ ಇರೋ ವಿಷಯ ಹೇಳೋವರೆಗೂ ನನ್ನ ಕೋಪ ಕಡಿಮೆ ಆಗೋಲ್ಲ. ಹಾಗೆ ನನಗೆ ಜಾಸ್ತಿ ನೋವು ಮಾಡ್ತಿರೋದು ಸಾತ್ವಿಕ್ ವಿಚಾರ ಎಂದಳು ನಿರ್ಭಾವುಕಳಾಗಿ. ಹೌದಾ ಸಾತ್ವಿಕ್, ನಿಂದೆಂದು ಲವ್ ಮ್ಯಾರೇಜ್ ಅಲ್ವಾ, ಮತ್ತೇನು ಇಬ್ಬರ ಮಧ್ಯೆ ಮನಸ್ತಾಪನ? ಯಾಕೆ, ಏನಾದರೂ ಹಿಂಸೆ ಮಾಡಿದ್ನಾ ಎಂದಳು ಗಾಬರಿಯಿಂದ ಅಂಜನ. ಮನಸ್ತಾಪ ಅಂತ ಅಲ್ಲ ಅಕ್ಕ, ನಾನು ಪ್ರೀತಿಸಿದ್ದ ಸಾತ್ವಿಕ್ ಗಂಡನಾಗಿ ಬಂದಮೇಲೆ ಬದಲಾದ ಅನ್ನಿಸ್ತಿದೆ. ಅವರೇ ಒಂದು ದೊಡ್ಡ ಪ್ರಶ್ನೆ ಆಗಿದ್ದಾರೆ. ಸದ್ಯಕ್ಕೆ ಯಾವುದಕ್ಕೂ ಉತ್ತರ ಕೊಡಲ್ಲ, ಬರೀ ಗೊಂದಲಗಳೇ ಇದ್ದಾವೆ. ಅವರ ಮದುವೆಯಾಗಿ ತಪ್ಪು ಮಾಡಿದ್ನಾ ಅಂತ ಅನ್ನಿಸ್ತಿದೆ ಎಂದಳು ಇತ್ತೀಚಿನ ಗಂಡನ ವರ್ತನೆಯಿಂದ. ತಪ್ಪು ಇಂಚಾರ, ಅವನು ಮಾಡ್ತಿರೋದು ಸರಿ ಅಂತ ನಾನು ಹೇಳೋಲ್ಲ, ಆದರೆ ಅವನೊಬ್ಬ ಪೊಲೀಸ್ ಅಧಿಕಾರಿ, ಅವನದೇ ಆದ ಜವಾಬ್ದಾರಿಗಳಿರುತ್ತೆ. ಅದನ್ನು ನೀನು ಅರ್ಥ ಮಾಡಬೇಕಲ್ವಾ? ಲವ್ವರಿಂದ ಗಂಡನಾದಾಗ ಕೆಲವೊಂದು ಬದಲಾವಣೆಗಳಾಗಿರುತ್ತೆ. ನೀನು ಅವನ ಮೊದಲು ಹೆಂಡತಿಯಾಗಿ ನೋಡು, ಆಗ ನಿನಗೆ ಎಲ್ಲ ತಿಳಿಯುತ್ತೆ. ಆದರೆ ದೂರ ಆಗುವ ಮಾತನಾಡಬೇಡ. ನನಗೂ ದೂರ ಆಗೋದು ಇಷ್ಟ ಇಲ್ಲ ಅಕ್ಕ, ಆದರೆ ಅವರ ವರ್ತನೆ ತಿರಸ್ಕಾರ ನನಗೆ ಸಹಿಸೋಕ್ಕೆ ಆಗ್ತಿಲ್ಲ. ನಾನು ಬಡವರ ಮನೆ ಹುಡುಗಿನೇ ಇರ್ಬೋದು, ಅದಕ್ಕೆ ಅವರು ಏನು ಮಾಡಿದರೂ ಹೊಂದಿಕೊಂಡು ಹೋಗೋಕ್ಕೆ ಆಗುತ್ತಾ ಎಂದಳು ನಿರಸವಾಗಿ. ನನಗೆ ಅರ್ಥ ಆಗುತ್ತೆ ಇಂಚರ, ನಿನ್ನ ಮನಸ್ಸು ಗಂಡನ ಪ್ರೀತಿ ಸನಿಹ ಸಾಂತ್ವನ ಬಯಸ್ತಿದೆ ಅಂತ ಎಂದವಳು. ನಿಂಗೆ ಗೊತ್ತಾ ಇಂಚರ, ನನ್ನ ಮದುವೆ ಅನ್ನೋದೇ ನನಗೆ ಗೊತ್ತಾಗಿದ್ದು ಮದುವೆಗೆ 15 ದಿನ ಇದ್ದಾಗ ಗೊತ್ತಾ ಎಂದಳು ನಕ್ಕು. ಕತೆ ಮುಂದುವರಿಯುತ್ತದೆ.